ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥ ವಿಚಾರ ಪ್ರತಿಯೊಂದು ದಿನಗಳಲ್ಲಿ ನಾನು ಕೊಡ್ತಾ ಇರ್ತಕ್ಕಂಥದ್ದು ಪ್ರತಿದಿನ ನಿಮಗೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಲೇ ಬಂದಿದ್ದೇನೆ. ಮುಖ್ಯವಾಗಿ ನಿಮಗೆ ತುಂಬ ಸಾಲ ಬಾಧೆ ಇದೆ ಅಂದರೆ, ತುಂಬಾ ಸಾಲ ತೀರಿಸ್ತಕ್ಕಾಗ್ತಾ ಇಲ್ಲ, ಏನು ಮಾಡಬಹುದು? ಅತ್ಯಂತ ಸರಳ ವಿಧಾನವನ್ನು ನಿಮ್ಮ ಮುಂದೆ ನಾನು ನೀಡ್ತೀನಿ. ಅದನ್ನು ಫಾಲೋಅಪ್ ಮಾಡಿ ಸ್ವಲ್ಪ ಸಾಲದ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಅಂದರೆ ಅಟ್ಲೀಸ್ಟ್ ತೀರಿಸ್ತಕ್ಕಂಥದ್ದು ಬರುತ್ತೆ. ಯಾವುದಾದ್ರೂ ಒಂದು ಮುಖಾಂತರ ಬಂದು ಸ್ವಲ್ಪ ಅಷ್ಟೋ ಇಷ್ಟೋ ಹಾಗೆ ತೀರಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬಂದೇ ಬರುತ್ತೆ. ಅದು ಹೇಗೆ, ಯಾವ ರೀತಿ ಮಾಡಬೇಕು ಅಂತಕ್ಕಂಥ ವಿಚಾರ ತಿಳಿಸ್ತೇನೆ. ಕೊನೆಯ ಭಾಗದಲ್ಲಿ ನೋಡಿ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಈ ದಿನ ಭಾನುವಾರ, ಪ್ರಥಮ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ಅತಿಗಂಡ ಯೋಗ ಇರ್ತಕ್ಕಂಥ ಸಮಯ, ಕಿಂಸ್ತುಗ್ನ ಹಾಗೆ ಭವ ಕರಣ ಇರ್ತಕ್ಕಂಥದ್ದು. ಚಂದ್ರ ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ 5 ಗಂಟೆ 21 ನಿಮಿಷದಿಂದ 7 ಗಂಟೆ 1 ನಿಮಿಷ ಸಂಜೆಯವರೆಗೂ, ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 23 ನಿಮಿಷದಿಂದ 2 ಗಂಟೆ 3 ನಿಮಿಷದವರೆಗೂ. ಗುಳಿಕ ಕಾಲ ಇದು ಕೂಡ ಮಧ್ಯಾಹ್ನ 3 ಗಂಟೆ 42 ನಿಮಿಷದಿಂದ ಸಂಜೆ 5 ಗಂಟೆ 21 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ಸಂಜೆ 5 ಗಂಟೆ 16 ನಿಮಿಷದಿಂದ 6 ಗಂಟೆ 16 ನಿಮಿಷದವರೆಗೂ ಕೂಡ ದುಷ್ಟ ಮುಹೂರ್ತ ಇದೆ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 10 ಗಂಟೆ 1 ನಿಮಿಷದಿಂದ 10 ಗಂಟೆ 55 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಸಂಚಾರದಲ್ಲಿ ಇರತಕ್ಕಂಥದ್ದು ಕೃತಿಕಾ ನಕ್ಷತ್ರದಲ್ಲಿ, ವೃಷಭ ರಾಶಿಯಲ್ಲಿದ್ದ ಸೂರ್ಯನೊಟ್ಟಿಗೆ ಬುಧಾದಿತ್ಯ ಯೋಗ ಕೂಡ. ಚಂದ್ರ ಸೂರ್ಯನ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥ ಈ ದಿನ ಯಾರಿಗೆ ಯಾವ ಫಲಗಳು ಲಭ್ಯವಾಗುತ್ತೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವ್ರಿಗೆ ಕುಟುಂಬದ ಮೇಲೆ ಹಾಗೆ ಹಣಕಾಸಿನ ಮೇಲೆ ವ್ಯಾಪಾರ ವಹಿವಾಟುಗಳಲ್ಲಿ ಒಂದು ಲಾಭವನ್ನು ತರ್ತಕ್ಕಂಥ ದಿನ. ವಿಶೇಷತೆ ಜಾಸ್ತಿ ಕುಟುಂಬದ ಮೇಲೆ ಕಾಳಜಿಯನ್ನು ವಹಿಸ್ತೀರಿ. ಹಾಗೆ ವ್ಯಾಪಾರ ವಹಿವಾಟುಗಳು, ಹಣಕಾಸು ಹೇಗೆ ನಾನು ಸಂಪಾದನೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಅದೇ ರೀತಿಯಾಗಿ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೂ ಕೂಡ ಲಾಭದ ದಿನವಾಗಿ ಮೇಷರಾಶಿಯವರಿಗೆ ಪರಿಣಾಮವನ್ನು ಬೀರುತ್ತೆ. ಸಾಂಸಾರಿಕ ಜೀವನ, ಒಂದು ಅಧಿಕಾರದ ಮನೋಭಾವತೆ ಎಲ್ಲವೂ ಕೂಡ ಈ ದಿನ ಲಭ್ಯತೆ ಇದೆ, ಶುಭವಾಗಿ. ವೃಷಭ ರಾಶಿಯವರಿಗೂ ಸಹಿತವಾಗಿ ಖಂಡಿತವಾಗಿ ಭಾಳ ವಿಶೇಷವಾಗಿರತಕ್ಕಂಥ ಲಾಭ. ಸರ್ಕಾರದ ಕೆಲಸಗಳಲ್ಲಿ ತಲ್ಲೀನತೆ ಇರ್ತೀರಿ, ಅಂದರೆ ಅರ್ಥಾತ್ ಅದರ ಕಾರ್ಯಗಳನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೈಲಿ ಆ್ಯಟಿಟ್ಯೂಡ್ ಇರ್ತಕ್ಕಂಥ ದಿನವಾಗ್ತದೆ. ಇದರಿಂದ ಮನೆಯಲ್ಲಿನ ಬಿಗುವಿನ ವಾತಾವರಣ ಇರ್ತಕ್ಕಂಥದ್ದು ಇರ್ತದೆ. ಯಾರು ವೃಷಭ ರಾಶಿಯಲ್ಲಿದ್ದರೋ ತನ್ನದೇ ಆಗಿರ್ತಕ್ಕಂಥ ಒಂದು ನಿರ್ಧಾರಗಳನ್ನು ತಗೊಂಡು ಮನೆಯವರು ಸ್ವಲ್ಪ ಹೇಟ್ ಮಾಡ್ತಕ್ಕಂಥದ್ದು ಬರ್ತದೆ. ಏನಪ್ಪ ಈ ಥರ ಮನುಷ್ಯ ಹೀಗೆ ಅಂತಕ್ಕಂಥ ಮನೋಭಾವತೆ ಎಲ್ಲರಲ್ಲೂ ಮೂಡಿಬಿಡುತ್ತೆ. ವೃಷಭ ರಾಶಿಯವ್ರಿಗೆ ಲಾಭವಿದೆ, ಸ್ವಲ್ಪ ಅಹಮನ್ನು ಕಡಿಮೆ ಮಾಡಿಕೊಳ್ಳಿ, ಖಂಡಿತವಾಗಿ ಲಾಭದ ಒಂದು ವಾತಾವರಣ ಮುಂದುವರಿತಕ್ಕಂಥದ್ದು ಇರುತ್ತೆ. ಮಿಥುನ ರಾಶಿಯ ಫಲಾಫಲ ನೋಡಿ. ಮಿಥುನ ರಾಶಿಯವರು ಸುಮ್ಮನೆ ನೋಡಿ, ಅದಕ್ಕೋಸ್ಕರ ನಾನು ಮಿಥುನ ರಾಶಿಯವ್ರಿಗೆ ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ, ಸೂರ್ಯ 12ರ ಸ್ಥಾನದಲ್ಲಿದ್ದಾನೆ, ಲಗ್ನಾಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ತಾವು ಮಾಡ್ತಕ್ಕಂಥ ಪ್ರಯತ್ನ ನಷ್ಟಕ್ಕೆ ಜರುಗಿಬಿಡುತ್ತೆ. ಕೆಲವೊಂದು ದಾಖಲಾತಿಗಳನ್ನು ಹುಡುಕಿ ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ಇದೆ. ಸರಿಯಾಗಿ ಯಾವುದಾದ್ರೂ ಸರ್ಕಾರದ ಕೆಲಸಗಳನ್ನು ಹುಡುಕ್ಬಲಿಕ್ಕೆ ಅಂದರೆ ಯಾವುದಾದ್ರೂ ದಾಖಲಾತಿಗಳನ್ನು ಹುಡುಕ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಅವಕಾಶಗಳು ವಂಚಿತ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಸ್ವಲ್ಪ ವ್ಯಾಜ್ಯಗಳನ್ನು ನೆರೆಯವರೇ ವ್ಯಾಜ್ಯಗಳನ್ನು ಮಾಡ್ಕೊಬೇಡಿ. ಅತ್ಯಂತ ಸರಳತೆ. ನೀವು ಈ ದಿನ ಸಮಸ್ಯೆಗಳು ಬರಬಾರ್ದು ಅಂದರೆ ಹಸುಗಳಿಗೆ ಚಪಾತಿಯನ್ನು ಕೊಟ್ಬಿಡಿ, ಖಂಡಿತ ಒಳ್ಳೆಯದಾಗುತ್ತೆ. ಶಿವನ ಮಂತ್ರ ಅಷ್ಟೋತ್ತರವನ್ನು ಜಪ ಮಾಡೋದು ಇಷ್ಟು ಒಳ್ಳೆಯದು. ಹಾಗೆ ಕಟಕ ರಾಶಿಯವರ ಫಲಾಫಲ, ಧನಾಗಮದ ಕಾಲ,
ವ್ಯಾಪಾರ ವಹಿವಾಟುಗಳಲ್ಲಿ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ. ತಂದೆಯ ವರ್ಗದವರಿಂದ ಲಾಭ, ಮಾತಿನಿಂದ ಲಾಭ. ಒಟ್ಟಾರೆಯಾಗಿ ನೋಡಿದಾಗ ಕಟಕ ರಾಶಿಯವರಿಗೆ ಒಂದು ಲಾಭದ ದಿನ, ಖಂಡಿತವಾಗಿ ಒಳ್ಳೆಯದಾಗಲಿ. ಹಾಗೆ ಸಿಂಹ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಸಿಂಹರಾಶಿಯವ್ರಿಗೂ ಕೂಡ ಆದಷ್ಟು ಅಧಿಕಾರದ ಮನೋಭಾವತೆ ಇರುತ್ತೆ, ರಾಜಕೀಯವಾಗಿರ್ತಕ್ಕಂಥ ತತ್ವಗಳು ಕೂಡ ಇರುತ್ತೆ. ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದಲೇ ಕೆಲವೊಂದು ಕೆಲಸಗಳು ಸುಗಮಕ್ಕೆ ಸಾಗ್ಬಿಡುತ್ತೆ. ಆದಷ್ಟು ಕೂಡ ಅಧಿಕಾರದ ಮನೋಭಾವತೆ ಇರ್ತಕ್ಕಂಥ ಒಂದು ದಿನವಾಗ್ತದೆ. ಬಟ್ ಸಿಂಹರಾಶಿಯವ್ರಿಗೂ ಕೂಡ ಒಳ್ಳೆಯದಿದೆ. ಕನ್ಯಾ ರಾಶಿಯ ಫಲಾಫಲ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ತಕ್ಕಂಥದ್ದೇ ಜಾಸ್ತಿ ಇದೆ. ಏನಾದರೂ ವಿದೇಶ ಪ್ರಯಾಣ ಇದ್ದರೆ 100% ಇದರ ಸಕ್ಸಸ್ ಕೂಡ ಇದೆ. ಅಥವಾ ಹೊರ ರಾಜ್ಯ, ಹೊರ ದೇಶಗಳು ಕೂಡ ಅದೇ ಥರ ಇರ್ತಕ್ಕಂಥದ್ದು. ಸ್ವಲ್ಪ ಟ್ರಾವೆಲಿಂಗ್, ಸ್ಥಳ ಬದಲಾವಣೆ ಇರತಕ್ಕಂಥ ಸಮಯ. ತಂದೆಯೊಟ್ಟಿಗಿನ ಕಾದಾಟಗಳನ್ನು ಕನ್ಯಾ ರಾಶಿಯವರು ತಪ್ಪಿಸಿ, ತಂದೆಯನ್ನು ಹೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕೆಲವೊಂದು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಯನ್ನು ಬರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ತಂದೆಯೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿ ಇಟ್ಕೊಳ್ಳಿ. ನೀವು ಕೂಡ ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿ, ಒಳ್ಳೆಯದಾಗುತ್ತೆ. ತುಲಾರಾಶಿಯ ಫಲಾಫಲ ತುಲಾರಾಶಿಯವ್ರಿಗೆ ನೋಡಿ, ಇದ್ದಕ್ಕಿದ್ದಾಗೆ ಲಾಭನೂ ಬರುತ್ತೆ, ನಷ್ಟನೂ ಬರುತ್ತೆ, ಎರಡೂ ಕೂಡ ಅತಿರಿಕ್ತವೇ ಆಗ್ತದೆ. ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ವ್ಯತಿರಿಕ್ತವಾಗಿ ರಿಯಾಕ್ಟ್ ಮಾಡೋದು ಬೇಡ. ಸ್ವಲ್ಪ ಸಮಾಧಾನದಿಂದ ರಿಯಾಕ್ಟ್ ಮಾಡಿ, ಕೋಪವನ್ನು ನಿಯಂತ್ರಣದ ಮಾಡ್ಕೊಳ್ಳಿ. ನಿಮ್ಮ ಯಾವುದಾದ್ರೂ ಒಂದು 12 ಮನೆ ತಂದೆ ಕಡೆಯಿಂದ ಬರ್ತಕ್ಕಂಥ ಹಣ, ಅಂದರೆ ತಂದೆಯಿಂದ ಲಾಭವನ್ನು ಪಡಿತಕ್ಕಂಥದ್ದಿರುತ್ತೆ. ಬಟ್ ತಂದೆಯೊಟ್ಟಿಗಿನ ವ್ಯವಹಾರ ಸ್ವಲ್ಪ ಕ್ಲಿಷ್ಟತೆಯನ್ನು ತರುತ್ತಿದ್ದೀನ. ನೀವು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಹಿರಿಯರೊಟ್ಟಿಗೆ ವಾಗ್ವಾದಗಳನ್ನು ಮಾಡಬೇಡಿ, ನಿಲ್ಲಿಸಿ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಒಂದಲ್ಲ ಒಂದು ಏನಾದರೂ ಸಮಸ್ಯೆಗಳು ಬರೋದರಿಂದ ನೀವು ಕೂಡ ಹಸುವಿಗೆ ಒಂದು ಚಪಾತಿಯನ್ನು ಕೊಟ್ಟು ಶಿವನ ಪ್ರಾರ್ಥನೆ, ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಒಂದು ರಾಜಯೋಗದ ಕಾಲ. ಸಾರ್ವಜನಿಕವಾಗಿರ್ತಕ್ಕಂಥ ಮನ್ನಣೆ, ರಾಜಕೀಯವಾಗಿರ್ತಕ್ಕಂಥ ಒಂದು ಮನ್ನಣೆ, ವ್ಯಾಪಾರದಲ್ಲಿ ಮ್ಯಾಕ್ಸಿಮಮ್ ಗುಡ್ಡಿರುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿರಸಗಳಿರ್ತಕ್ಕಂಥದ್ದು ಬಿಟ್ಟರೆ ಮ್ಯಾಕ್ಸಿಮಮ್ ವೃಶ್ಚಿಕ ರಾಶಿಯವರಿಗೆ ಒಂದು ಪವರ್ಫುಲ್ ಡೇ ಕೂಡ ಆಗುತ್ತೆ. ಒಳ್ಳೆಯದಾಗಿ ಧನುರಾಶಿಯ ಫಲಾಫಲ ಆಗಿರತಕ್ಕಂಥದ್ದು ನಾವು ನೋಡೋದಾದರೆ, ನಿಮಗೆ ಕೆಲವೊಂದು ಕಾರ್ಯಗಳ ನಿಮಿತ್ತ ತಾವು ಸ್ವಲ್ಪ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ಸನ್ನಿವೇಶ ಬರುತ್ತೆ. ಬಟ್ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣುತ್ತೆ. ಸ್ವಲ್ಪ BP ಅಥವಾ ಬೋನ್ ಇಶ್ಯೂಸ್ ಸ್ವಲ್ಪ ಕಾಣ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತಾ ಇದೆ. ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದೇ ಜಾಸ್ತಿ ಇದೆ. ನೀವು ಕೂಡ ಸೂರ್ಯನಿಗೆ ಪ್ರಧಾನವಾಗಿ ಅರ್ಪಣೆಯನ್ನು ಮಾಡಿ ಸೂರ್ಯದೇವನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಮಂತ್ರವನ್ನು ಜಪವನ್ನು ಮಾಡಿ ಸೂರ್ಯನ ಅಭಿಮುಖವಾಗಿ ಕೂತು 11-21 ಬಾರಿ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತದೆ. ಮಕರ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಮಕರ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ. ಸಾಲ ಬಾಧೆ ಕಾಡ್ತಕ್ಕಂಥ ಸನ್ನಿವೇಶಗಳು ನೋಡ್ಬೋದು. ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ, ಅಂದರೆ ಅಟ್ಲೀಸ್ಟ್ ಆರೋಗ್ಯದಲ್ಲಿ ಸ್ವಲ್ಪ ಉತ್ತಮತೆ ಇರುತ್ತೆ. ಬಟ್ ಒನ್ ಥಿಂಗ್, ಹಣಕಾಸು ವಹಿವಾಟು, ತನ್ನ ಕೆಲಸ, ಇವು ಮೂರರಲ್ಲಿ ಕೂಡ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಒಳ್ಳೆಯದು. ಬಟ್ ಮಿಕ್ಕಿಯ ವಿಚಾರಗಳಲ್ಲಿ ಖಂಡಿತವಾಗಿ ಲಾಭ ಇರ್ತಕ್ಕಂಥದ್ದು. ಹಾಗೆ ಕುಂಭರಾಶಿಯವ್ರಿಗೆ ಆದಷ್ಟು ಸುಖಾಸೀನರಾಗ್ತಕ್ಕಂಥದ್ದು ಜಾಸ್ತಿ ಇದೆ. ರಾಜಗಾಂಭೀರ್ಯತೆ ಇರ್ತಕ್ಕಂಥ ದಿನ. ಕುಂಭರಾಶಿಯವ್ರಿಗೂ ಕೂಡ ಒಂದು ಸುಖವನ್ನು ಪಡ್ತಕ್ಕಂಥ ದಿನ ಕೂಡ ಆಗುತ್ತೆ. ನೆಮ್ಮದಿಯನ್ನು ಪಡ್ತಕ್ಕಂಥ ದಿನ. ಒಳ್ಳೆಯದಾಗಲಿ. ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಮೀನರಾಶಿಯ ಫಲವನ್ನು ನಾವು ತಗೊಂಡಾಗ 6ರ ಅಧಿಪತಿ ತೃತೀಯ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಇದೊಂದು ಕಾಲ ಯಾವ ರೀತಿ ಇರುತ್ತೆ ಅಂದರೆ, ತಾವು ತಮ್ಮ ಕೆಲಸವನ್ನು ಆದಷ್ಟು ತಮ್ಮ ವಿಲ್ ಪವರ್ನ ಮಾತುಕತೆಗಳಿಂದ ಮತ್ತೊಂದರಿಂದ ಮಾಡಿಸ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ಯಾಕೆಂದರೆ ಅಡ್ಮಿನಿಸ್ಟ್ರೇಷನ್ಸ್ ಕೇವಲ ತಮ್ಮ ಮಾತಿನಿಂದ ತಮ್ಮ ಕಾರ್ಯಗಳನ್ನು ಗೆಲ್ಲುವ ಶಕ್ತಿ ನಿಮ್ಮಲ್ಲಿ ಇದನ್ನು ಮೀನರಾಶಿಯವರಿಗೆ ಬರುತ್ತೆ. ಸಣ್ಣ ಪ್ರಯಾಣಗಳಿರ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ. ಬಿಟ್ಟರೆ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಲಾಭ ಇರ್ತಕ್ಕಂಥ ದಿನವಾಗ್ತದೆ. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಮುಖ್ಯವಾಗಿ ಸಾಲವನ್ನು ಹೇಗೆ ತೀರಿಸಬೇಕು, ಯಾವ ಕಾರ್ಯಗಳಿಂದ, ಯಾವ ರೀತಿ ನಾವು ಸಾಲವನ್ನು ನಿರ್ಮೂಲನೆಯನ್ನು ಮಾಡ್ಕೋಬೇಕು, ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಏನಪ್ಪ, ಹೇಗೆ ಸಾಲ ನಿರ್ಮೂಲನೆ. ಯಾಕೆಂದರೆ ನಾನು ಮೊದಲೇ ಹೇಳಿದ್ದೇನೆ, ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ಜಾತಕದ ಪ್ರಕಾರ 2, 6, 10ರಲ್ಲಿ ಶನಿ ಇದ್ದರೆ ಅದು ಸಾಲ ಆಗ್ತದೆ. ಆ ದಶಾಭುಕ್ತಿಗಳಲ್ಲಿ ಅಫ್ಕೋರ್ಸ್ ಆ ಒಂದು ಸಮಯನೂ ಕೂಡ ಬಂದ್ಬಿಡುತ್ತೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು, ನೀವು
ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ. ಆಗಾಗ್ಗೆ ಶಿವನಿಗೆ ಹಾಲಿನ ಜೊತೆ ಎಳ್ಳನ್ನು ಮಿಶ್ರಣವನ್ನು ಮಾಡಿ ನೀವು ಸರಳವಾಗಿ ಅಭಿಷೇಕಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಅಥವಾ ಇನ್ನೂ ಸರಳವಾಗಿ ಅವೆಲ್ಲ ಮಾಡಲ್ಲ ಗುರುಗಳೇ ಅಂತಕ್ಕಂಥವ್ರು ಹಾಲಿನ ಅಭಿಷೇಕವನ್ನು ಶಿವನಿಗೆ ಮಾಡಿಸಿ ಎಳ್ಳಿನ ಪದಾರ್ಥಗಳನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ನಿಜವಾಗ್ಲೂ ಸಾಲ ಬಾಧೆ ಇರತಕ್ಕಂಥವ್ರು ಒಂದು ನೆಮ್ಮದಿ, ಅಂದರೆ ಅಟ್ಲೀಸ್ಟ್ ಒಂದು ಬೇರೆ ಬೇರೆ ಸೋರ್ಸಿಂದ ಹಣ ಬರ್ತಕ್ಕಂಥದ್ದು ಇರುತ್ತೆ, ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.